ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರು ಏನಂತಾರೆ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಫೈನಲಿ ಇವಾಗ ಬಿಫೋರ್ ವಿ ಲೆಟ್ ಯು ಗೋ, ಜಸ್ಟ್ ಜನರಲಿ ನವೀನ್ ಅವರ ದಿನಚರಿ ಹೇಗಿರುತ್ತೆ? ಇದು ಫ್ರೆಶ್ ಆಗಿದೆ ಆಕ್ಚುಲಿ, ಇನ್ನೆಲ್ಲೂ ಹೇಳ್ಕೊಂಡಿಲ್ಲ. ಹೇಳಿ ಪ್ಲೀಸ್. ದಿನಚರಿ ಇಟ್ ಡಿಪೆಂಡ್ಸ್. ಒಂಥರ ಹೆಂಗಪ್ಪ ಅಂದರೆ ನಾವು ಈಗ ಕಾಂಟ್ರಾಕ್ಟಿಗೆ ಕೂಲಿಗೆ ಹೋಗ್ತಾರಲ್ಲ ಹಾಗೆ ಅದು. ಸೊ ಒಂದು ಸಿನಿಮಾ ಬಂತಂದರೆ ಆ ಸಿನಿಮಾ ತಕ್ಕಂತೆ ಪ್ರಾಸೆಸ್ ಚೇಂಜ್ ಆಗಿರ್ತೈತಿ. ಆಮೇಲೆ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿರ್ತಾವೆ. ಏನೂ ಕೆಲಸ ಇಲ್ಲಪ್ಪ ಅಂತಂದರೆ ಮುಂಜಾನೆ ಎದ್ದೇಳ್ತೀನಿ, ಸ್ವಲ್ಪ ಆರಾಮಾಗಿ ಎದ್ದೇಳ್ತೀನಿ. ಒಂದು 6:30-7 ಗಂಟೆ ಆ ಟೈಮಿಗೆ ಎದ್ದು ಫಸ್ಟು ವರ್ಕೌಟ್ ಮುಗಿಸ್ಬಿಡ್ತೀನಿ. ತೀರಾ ಹುಯ್ತಂತ ಎಲ್ಲ ವರ್ಕೌಟ್ ಮಾಡಲ್ಲ. ರೆಗ್ಯುಲರ್ ಆಗಿ ಫಿಟ್ ಆಗಿರೋಕ್ಕೆ ಏನು ಬೇಕು ಅದಷ್ಟೇ ವರ್ಕೌಟ್ ಮಾಡೋದು. ಬಂದು ಟಿಫನ್ ಮಾಡಿಕೊಂಡು ಅವತ್ತಿನ ದಿನ ಪೂರ್ತಿ ಖಾಲಿ ಇದ್ದೆಪ್ಪ, ನನಗೇನು ಬೇರೆ ಕಮಿಟ್ಮೆಂಟ್ಸ್ ಇಲ್ಲ ಅಂತಂದರೆ ಅಲ್ಲಿ ರೀಡ್ ಅ ಬುಕ್. ಆಮೇಲೆ ಓದ್ತೀನಿ. ನನಗೆ ಈಗ ರೀಸೆಂಟ್ ಟೈಮ್ನಾಗೆ ಸ್ವಲ್ಪ ಕಮ್ಮಿ ಓದಿದ್ದು. ಅದರ್ವೈಸ್ ನನ್ನ ಶೆಲ್ಫ್ ಒಳಗೆ ಟಾರ್ಗೆಟ್ಸ್ ಅಂತ ಇಟ್ಕೊಂಡಿರ್ತೀನಿ ನಾನು. ಇಷ್ಟು ಬುಕ್ ಇದಾವೆ, ಈ ಬುಕ್ನ ಮುಗಿಸ್ತಾ ಹೋಗಬೇಕು. ಅದು ಬಿಟ್ಟರೆ ಸಿನಿಮಾ ಲಿಸ್ಟ್ ಹಾಕೊಂಡಿರ್ತೀನಿ. ಈ ಸಿನಿಮಾ ನೋಡಬೇಕು ಅಂತ ಆ್ಯಕ್ಟರ್ ಬೇಸ್ಡಾಗಿ ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಕೆಲವೊಬ್ರು ಸಜೆಸ್ಟ್ ಮಾಡಿರ್ತಾರೆ, ಅದು ನೋಡ್ತೀನಿ. ಆ್ಯಂಡ್ ಅದು ಬಿಟ್ರಪ್ಪ ಅಂದರೆ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡ್ತೀನಿ. ಹೌದಾ? ಇಷ್ಟನಾ? ಹಾಂ, ನಮ್ಮ ಕಡೆದು ಪಲ್ಯ, ಹೆಸರು ಕಾಳು ಪಲ್ಯ, ಆಮೇಲೆ ಚೌಳಿಕಾಯಿ ಪಲ್ಯ, ಆಮೇಲೆ ಬದ್ನಿಕಾಯಿ ಪಲ್ಯ, ಪಲ್ಯಗಳು ಮಾಡ್ತೀನಿ. ಇದೆಲ್ಲ ನೋಡಿದವರೆಲ್ಲ ಸ್ವಲ್ಪ ಅರ್ಥ ಮಾಡ್ತಾರೆ. ವೆರಿ ಎಲಿಜಿಬಲ್ ಬ್ಯಾಚುಲರ್ ಇದು. ಮತ್ತೆ ಅದು ಅವಾಗ ಅದೊಂಥರ ಖುಷಿ ಕೊಡುತ್ತೆ. ಆಮೇಲೆ ನಮ್ಮ ಅವರ್ ಮಾಡೋಂಗೆ ಅದೇ ರೆಸಿಪಿನ ಕಾಪಿ ಮಾಡಿಕೊಂಡು ಸೂಸ್ಲಾ ಅನ್ನಲ್ಲ, ಆ ಸೂಸ್ಲಾ ಅವಲಕ್ಕಿ ಅದನ್ನು ಮಾಡ್ಕೊತೀವಿ. ಅದು ಬಿಟ್ಟರೆ ಅಷ್ಟೇ. ಸಿನಿಮಾ ಅಥವಾ ರೀಡಿಂಗು, ವರ್ಕೌಟು ಇದಿರುತ್ತೆ. ಏನೂ ಇಲ್ಲ ಅನ್ನೋ ಟೈಮಲ್ಲಿ, ಏನಾದ್ರು ಕೆಲಸ ಇದ್ದ ಟೈಮಲ್ಲಿ ವರ್ಕೌಟ್ ಒಂದು ಇರ್ತೈತಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೇಂಜ್ ಹಾಕೋತ ಹೋಗ್ತಾವೆ. ಸಿನಿಮಾ ಅಂತ ಬಂದಾಗ ಅದಕ್ಕೆ ಸ್ಪೆಸಿಫಿಕ್ಕಾಗಿ ವರ್ಕೌಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಡಯಟು ಕೂಡ ಅಷ್ಟೇ. ನಮಗೊಂದು ಸ್ಪೆಸಿಫಿಕ್ ಟಾರ್ಗೆಟ್ ಇಲ್ಲ ಅನ್ನೋ. ಈಗ ಶಿವಣ್ಣ ಅವ್ರ ಪಿಕ್ಚರಿಗೆ ಒಂದು ಬೇರ್ ಬಾಡಿ ಸೀಕ್ವೆನ್ಸ್ ಐತೆ. ಈಗ ಸ್ವಲ್ಪ ಲೈಟಾಗಿ ಫ್ಯಾಟ್ ಐತೆ ನನಗೆ. ಇದನ್ನು 1 ತಿಂಗಳೊಳಗೆ ಕರಗಿಸ್ಬೇಕು ಇವಾಗ. ಸೊ 1 ತಿಂಗಳಿಗೆ ತಕ್ಕಂತಲೇ ಒಂದು ಡಯಟ್, ಒಂದು ಚಾಟ್ ಹಾಕ್ಕೊಂಡು ಈಗ ಶುರು ಆಕೈತರು ಬೇಡಕ್ಕೆ ಶುರು ಮಾಡ್ತಾರೆ ನಮ್ಮ ಟ್ರೈನರ್ಸು ಎಲ್ಲರೂ. ಪ್ರತಿಯೊಂದಕ್ಕೂ ಈಗ ನೋಡಿ 2 ಸರಿ ಬ್ಲ್ಯಾಕ್ ಕಾಫಿ ಕುಡಿದೆ. ಇದು ಇರಲಿಲ್ಲಪ್ಪ ಅಂದರೆ, ಡಯಟ್ ಕಾನ್ಷಿಯಸ್ ಆಗಿ ಇರಲಿಲ್ಲ ಅಂದರೆ ಅಲ್ಲದೆ ಹೋದ್ರೂ ಬ್ಲ್ಯಾಕ್ ಕಾಫಿ ಇಷ್ಟ ಆಕೈತೆ. ಬಟ್ ನಾರ್ಮಲ್ ಕಾಫಿನೂ ಇಷ್ಟ ಆಕೈತೆ ನನಗೆ. ಸ್ಟ್ರಾಂಗ್ ಕಾಫಿ ಇಲ್ಲ ಅಂದರೆ ಮಸ್ತ್ ಏಲಕ್ಕಿ ಹಾಕಿರೋ ಚಹಾ. ಸೊ ಹಾಗೆಲ್ಲ ವಿತ್ ಶುಗರೇ ಕುಡಿತಿರ್ತೀನಿ. ಇಷ್ಟು ಇರ್ತೈತೆ. ಪ್ರಮೋಷನ್ ಒಳಗೆ ಇದ್ದಾಗ ರೊಟೀನ್ ಅಂತರೂ ಭಾಳ ಕೆಟ್ಟಿರ್ತೈತಿ. ವರ್ಕೌಟ್ ಇರಲ್ಲ, ಟೈಮ್ ಊಟ ಇರಲ್ಲ, ಟೈಮ್ ನಿದ್ದೆ ಇರಲ್ಲ, ಹಾಳಾಗೋಗಿರ್ತದೆ. ಅದಕ್ಕೆ ವರ್ಕೌಟ್ ಮುಗಿಸ್ಟಾಗೆ ಇನ್ನೊಂದು 2 ಲೇಯರ್ ಕರ್ಗಾಗಿ, ಇನ್ನೊಂದು 2 ಲೇಯರ್ ಡ್ರೈ ಸ್ಕಿನ್ ಆಗಿ, ಇನ್ನೊಂದು 4 ಬಿಳಿ ಕೂದಲು ಜಾಸ್ತಿ ಆಗಿ ದಾಡ್ಯಾಗ ಇಲ್ಲಿ. ನಿಜವಾಗ್ಲೂ ಅದು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು, ಸಿನಿಮಾ ರಾಮಾಯಣ ಅಂದ್ರೆ ಪ್ರಮೋಷನ್ ಮಹಾಭಾರತ. ಕರೆಕ್ಟ್. ಬೆಸ್ಟ್ ವೇ ಟು ಏನೋ ಹೇಳಕ್ಕೆ ಅದು ಕರೆಕ್ಟಾಗಿ ಹೇಳಿದ್ರಿ. ಈಗ ಯಾವ ಸಣ್ಣ ಜಾಗನೂ ಬಿಡಂಗಿಲ್ಲ, ಸಂಧ್ಯಾಗೂ ಹೋಗ್ಬೇಕು ಇವಾಗ ಪ್ರಮೋಷನ್ ಮಾಡಕ್ಕೆ. ಎಲ್ಲ ಕಡೆ ಕಾಣಿಸ್ಬೇಕು, ಕಾಣ್ತಾ ಇದಾರಲ್ಲ, ಸಿನಿಮಾ ರಿಲೀಸ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಇವಾಗ ಜನ. ಎಲ್ಲ ಕಡೆ ಕಾಣ್ತಿದಾರಲ್ಲ, ಎಲ್ಲ ಪಾಡ್ಕಾಸ್ಟ್ ಅಲ್ಲಿ ಇದಾರಲ್ಲ ಇವರು. ಯೂಟ್ಯೂಬ್ ತೆಗೆದ್ರೆ ಅಲ್ಲಲ್ಲಿ ಏನ್ ಜಾಸ್ತಿ ಬರತ್ತೇನೆ, ಏನೋ ಪಿಕ್ಚರ್ ಬಂದಿತ್ತೇನೋ ಅಂತ ಅನ್ಕೊಂಡು ಹಿಂಗೆ ನೋಡಿ. ಹೌದು, ಕರೆಕ್ಟ್. ಒಂದು ಹಂಗೆ ಜನನು ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಸಿನಿಮಾ ಮಾಡ್ತಿದ್ದೀರಾ, ಅದೇ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ. ಆಲ್ವೇಸ್ ಅ ಬೆಸ್ಟ್ ಕಂಪ್ಯಾನಿಯನ್. ಒಳ್ಳೆ ಮಾತುಕತೆ. ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ನೋಡಿದವ್ರು ಏನಂತಾರೆ, ಸಿನಿಮಾ 4ನೇ ವಾರ ಥಿಯೇಟ್ರಲ್ಲಿ ಓಡ್ತಾ ಇದೆ. ಇನ್ನಷ್ಟು ವಾರಗಳು ಸಕ್ಸಸ್ಫುಲಿ ಓಡ್ಲಿ, ಜನ ಇನ್ನಷ್ಟು ಥಿಯೇಟರ್ ಬರೋ ಹಾಗಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕರಿಯರ್ ಇಲ್ಲೇ ನಾನಿದ್ದು, ಇಲ್ಲೇ ಬೇರೂರಿ, ಇಲ್ಲಿಂದಾನೇ ನಾನು ಹಾರಾಡ್ತೀನಿ ಅಂತ ಏನೋ ಪಣ ತೊಟ್ಟಿದ್ದೀರಾ. ಅದು ಹಾಗೆ ಆಗಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಟ್. ಅದು ಭಾಳ ಚಂದ ಹೇಳಿದ್ರಿ. ಅದು ಆಗಲೇಬೇಕು ಅಂತ. ಅಂದರೆ ಹಂಗಾದಷ್ಟು ನಾವು ವಾಪಸ್ ನಮ್ಮ ಇಂಡಸ್ಟ್ರಿಗೆ ನಾವು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಕೈತೆ. ಈ ಬೇರೆ ಕಡೆ ಹಂಗಂತ ಬೇರೆ ಕಡೆ ಹೋಗಿ ದೊಡ್ಡ ನಟರಾದವ್ರನ್ನ
ತಪ್ಪು ಅಂತಲ್ಲ, ತಪ್ಪು ಅಂತಲ್ಲ. ಅವ್ರವ್ರ ಅವ್ರ ಬಗ್ಗೆನೂ ಅಷ್ಟೇ ಗೌರವ, ಈಕ್ವಲಿ ಆ ರೆಸ್ಪೆಕ್ಟ್ ಇರ್ತೈತಿ. ಏನೇನೋ ಚಾಲೆಂಜಸ್ನ ಫೇಸ್ ಮಾಡಿ ಅಲ್ಲಿಗೆ ಹೋಗಿರ್ತಾರೆ. ಮೀನ್ ವೈಲ್ ಇದು ಕೂಡ ಭಾಳ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ನಾವು ಇನ್ನೂ ಹೆಚ್ಚಾಗಿ ಒಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ಬೋದು, ಇನ್ನೂ ಹೆಚ್ಚಾದ ದುಡ್ಡನ್ನ ನಮ್ಮ ಇಂಡಸ್ಟ್ರಿಗೆ ತರ್ಬೋದು, ಇನ್ನು ಹೆಚ್ಚಾಗಿ ಅವಕಾಶಗಳು ಕ್ರಿಯೇಟ್ ಆಗೋದು, ಸುಮಾರಷ್ಟು ಲಾಭಗಳಿರ್ತವೆ. ಸೊ ಅದು ಇಲ್ಲಿಂದನೇ ಬಾವುಟನ ಎಷ್ಟು ಎತ್ತರಕ್ಕಾದರೂ ಹಾರಿಸ್ಬೋದು. ಹಾರ್ಸೋಣ ವಿಜಯ್ ಪತಾಕೆ. ಎಸ್, ಜಯಶೀಲರಾಗಿ ಬನ್ನಿ. ಮತ್ತೆ ರೇಡಿಯೋ ಸಿಟಿಗೆ ಬರ್ತಾ ಇರಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಐ ಹೋಪ್ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಆ ಕ್ವಶನ್ ಕೇಳಿದ್ರಲ್ಲ, ಆ ಆನ್ಸರ್ ಜೊತೆಗೆ ಬಂದಿರ್ತೀನಿ ನಾನು. 2026 ಬರ್ಬೇಕು ಆನ್ಸರ್ ಸಿಕ್ಕಿದಾಗ, ಸರಿನಾ? ನಂಗೆ ಹೇಳಿ. ಆಮೇಲೆ DMs ಬಂದಿರೋದು ನಾನು ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವೆತ್ ನೇತ್ರ. ಬನ್ನಿ ನಮ್ಮ ನೋಡಿದವರ ನಂತರ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with RJ Netra. ಅನ್ಎಡಿಟೆಡ್ RJ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.